ಕೈಗಾರಿಕೋದ್ಯಮಗಳಿಗೂ ಕೂಡ ಈ ಗ್ಯಾಸ್ ಸಿಲಿಂಡರ್ ಸಂಕಷ್ಟ ತಟ್ಟಿರುವಂತದ್ದು. ಧಾರವಾಡದ ಇಂಡಸ್ಟ್ರಿಯಲ್ ನಿಂದ ರಫ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಸರಬರಾಜು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಕೈಗಾರಿಕೋದ್ಯಮಗೂ ಕೂಡ ತಟ್ಟಿದೆ. ಇಂಡಸ್ಟ್ರಿಯಲ್ ವಸ್ತುಗಳ ರಫ್ತಿಗೆ ಕೊಕ್ಕೆ ಬಿದ್ದಿದೆ. ಗಲ್ಫ್ ದೇಶಗಳಿಗೆ ರಫ್ತಾಗುವಂತಹ ವಸ್ತು ಸರಬರಾಜು ಸ್ಥಗಿತವಾಗಿದೆ. ವಾಲ್ವ್, ಪಂಪ್ಸ್, ಆಟೋಮೊಬೈಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಇದು. ಧಾರವಾಡ ಜಿಲ್ಲೆಯಿಂದ ಬಹುತೇಕ ಕೈಗಾರಿಕೆಗಳಿಂದ ಗಲ್ಫ್ ದೇಶಗಳಿಗೆ ರಫ್ತಾಗ್ತಾ ಇರುವಂತದ್ದು ಸ್ಥಗಿತವಾಗಿದೆ. ಯುದ್ಧದ ಹಿನ್ನೆಲೆ ಸಂಪರ್ಕ ಕೊಂಡಿ ಕಡಿತಗೊಂಡಂತಹ ಹಿನ್ನೆಲೆ ರಫ್ತು ಸ್ಥಗಿತ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಕರಿಚಾಯೆ, ಯುದ್ಧದ ಕರಿಮೋಡ ಬಹುತೇಕ ಇಡೀ ದೇಶ, ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಎಫೆಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರಬಹುದು, ಬಹುತೇಕ ಏನು ಜನಜೀವನಕ್ಕೆ ಸಾಕಷ್ಟು ಒಂದು ಎಫೆಕ್ಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲದೆ ಜನಜೀವನಕ್ಕೆ ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಕೈಗಾರಿಕೋದ್ಯಮಕ್ಕೂ ಸಾಕಷ್ಟು ಒಂದು ಪೆಟ್ಟನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಕೈಗಾರಿಕೆಯ ಏನು ಕಚೇರಿಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದು ಪ್ರಮುಖವಾದಂತಹ ಅಂಶ ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಒಂದು ಕೈಗಾರಿಕೆಗಳು ಇರುವಂತದ್ದು. ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂತಹ ಸಾಮಗ್ರಿಗಳು ಬಹುತೇಕವಾಗಿ ಏನು ಗಲ್ಫ್ ಕಂಟ್ರಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತವೆ. ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷವಿಡೀ ಸಾಕಷ್ಟು ಒಂದು ಸಾಮಗ್ರಿಗಳು, ಅದರಲ್ಲೂ ಪ್ರಮುಖವಾಗಿ ವಾಲ್ವ್, ಪಂಪ್ಗಳು ಸೇರಿದಂತೆ ಎಲೆಕ್ಟ್ರಿಕಲ್ ವಸ್ತುಗಳು ಸೇರಿದಂತೆ ಬಹುತೇಕ ಒಂದು ಕಾರ್ಖಾನೆಗಳಲ್ಲಿ, ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂತಹ ಸಾಮಗ್ರಿಗಳು ಗಲ್ಫ್ ಕಂಟ್ರಿಗಳಿಗೆ, ಸಾಕಷ್ಟು ದೇಶಗಳಿಗೆ ಏನು ರಫ್ತು ಆಗ್ತವೆ. ಆದರೆ ಈಗ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಹಿನ್ನೆಲೆಯಲ್ಲಿ, ಯುದ್ಧದ ಕರಿಚಾಯೆ ಹಿನ್ನೆಲೆಯಲ್ಲಿ ಈ ಎಲ್ಲ ರಫ್ತು ಮಾಡತಕ್ಕಂಥ ಒಂದು ಸಾಮಗ್ರಿಗಳನ್ನ ರಫ್ತು ಮಾಡತಕ್ಕಂಥ ಒಂದು ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಏನು ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಗಳ ಮೇಲೆ, ಬೇರೆ ಬೇರೆ ಒಂದು ಉದ್ಯಮಗಳ ಮೇಲೆ ಯಾವ ರೀತಿ ಈ ಯುದ್ಧದ ಕಾರ್ಮೋಡ ಕವಿದಿದೆ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಈ ಕೈಗಾರಿಕೋದ್ಯಮಗಳ ಮೇಲೆ ಸಾಕಷ್ಟು ಒಂದು ಹೊಡೆತವನ್ನ ಕೊಟ್ಟಿದೆ ಅಂತಾನೆ ಹೇಳಬಹುದು. ಪ್ರತಿ ದಿನವೂ ಸಹಿತ, ಪ್ರತಿ ತಿಂಗಳು, ಪ್ರತಿ ವರ್ಷಕ್ಕೂ ಇಲ್ಲಿ ತಯಾರಾಗತಕ್ಕಂಥ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಬಹುತೇಕ ಜಿಲ್ಲೆಯಾದ್ಯಂತ ಏನು ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂಥ ಬಹುತೇಕ ಸಾಮಗ್ರಿಗಳು, ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳಿರ್ಬೋದು, ವಾಲ್ವ್ ಇರಬಹುದು, ಪಂಪ್ಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಈ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಡೆತವನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕೈಗಾರಿಕೋದ್ಯಮಗಳು ಕೂಡ ಏನು ಅವರಿಗೂ ಕೂಡ ಮಂಕು ಕವಿದಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಆದಷ್ಟು ಶೀಘ್ರವೇ ಈ ಯುದ್ಧದ ಸನ್ನಿವೇಶ ಕಡಿಮೆ ಆಗಬೇಕು. ಅಂದ್ರೆ ಈ ರಫ್ತು ಮಾಡತಕ್ಕಂಥ ಒಂದು ಸಂಪರ್ಕ ಕೊಂಡಿಯೇ ಸಂಪೂರ್ಣವಾಗಿ ಕಳಚಿ ಹೋಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕೈಗಾರಿಕೋದ್ಯಮಗಳು ಕೂಡ ಇವತ್ತು ಮತ್ತು ನಾಳೆ ಏನು ಸಂಪೂರ್ಣವಾಗಿ ಕೈಗಾರಿಕೆಗಳನ್ನ ಬಂದ್ ಮಾಡಿ ಮುಚ್ಚಿ ಹಾಕುವಂತ ಒಂದು ಪ್ರಸಂಗಕ್ಕೆ, ಒಂದು ಸನ್ನಿವೇಶಕ್ಕೆ, ಒಂದು ಆ ಪರಿಸ್ಥಿತಿಗೆ ಬಂದು ತಲುಪ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಸಮಸ್ಯೆಯನ್ನ, ಈ ಅವ್ಯವಸ್ಥೆಯನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು. ಈ ರಫ್ತು ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಅತ್ಯಂತ ಮತ್ತೆ ಈ ಮುಂಚಿನಂತೆ ಸರಳೀಕರಣ ಮಾಡುವಂತ ನಿಟ್ಟಿನಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ಕೈಗಾರಿಕೋದ್ಯಮಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೈಗಾರಿಕೋದ್ಯಮಗಳಿಗೂ ಕೂಡ ಈ ಗ್ಯಾಸ್ ಸಿಲಿಂಡರ್ ಸಂಕಷ್ಟ ತಟ್ಟಿರುವಂತದ್ದು. ಧಾರವಾಡದ ಇಂಡಸ್ಟ್ರಿಯಲ್ ನಿಂದ ರಫ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಸರಬರಾಜು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಕೈಗಾರಿಕೋದ್ಯಮಗೂ ಕೂಡ ತಟ್ಟಿದೆ. ಇಂಡಸ್ಟ್ರಿಯಲ್ ವಸ್ತುಗಳ ರಫ್ತಿಗೆ ಕೊಕ್ಕೆ ಬಿದ್ದಿದೆ. ಗಲ್ಫ್ ದೇಶಗಳಿಗೆ ರಫ್ತಾಗುವಂತಹ ವಸ್ತು ಸರಬರಾಜು ಸ್ಥಗಿತವಾಗಿದೆ. ವಾಲ್ವ್, ಪಂಪ್ಸ್, ಆಟೋಮೊಬೈಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಇದು. ಧಾರವಾಡ ಜಿಲ್ಲೆಯಿಂದ ಬಹುತೇಕ ಕೈಗಾರಿಕೆಗಳಿಂದ ಗಲ್ಫ್ ದೇಶಗಳಿಗೆ ರಫ್ತಾಗ್ತಾ ಇರುವಂತದ್ದು ಸ್ಥಗಿತವಾಗಿದೆ. ಯುದ್ಧದ ಹಿನ್ನೆಲೆ ಸಂಪರ್ಕ ಕೊಂಡಿ ಕಡಿತಗೊಂಡಂತಹ ಹಿನ್ನೆಲೆ ರಫ್ತು ಸ್ಥಗಿತ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಕರಿಚಾಯೆ, ಯುದ್ಧದ ಕರಿಮೋಡ ಬಹುತೇಕ ಇಡೀ ದೇಶ, ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಎಫೆಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರಬಹುದು, ಬಹುತೇಕ
ಏನು ಜನಜೀವನಕ್ಕೆ ಸಾಕಷ್ಟು ಒಂದು ಎಫೆಕ್ಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲದೆ ಜನಜೀವನಕ್ಕೆ ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಕೈಗಾರಿಕೋದ್ಯಮಕ್ಕೂ ಸಾಕಷ್ಟು ಒಂದು ಪೆಟ್ಟನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಕೈಗಾರಿಕೆಯ ಏನು ಕಚೇರಿಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದು ಪ್ರಮುಖವಾದಂತಹ ಅಂಶ ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಒಂದು ಕೈಗಾರಿಕೆಗಳು ಇರುವಂತದ್ದು. ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂತಹ ಸಾಮಗ್ರಿಗಳು ಬಹುತೇಕವಾಗಿ ಏನು ಗಲ್ಫ್ ಕಂಟ್ರಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತವೆ. ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷವಿಡೀ ಸಾಕಷ್ಟು ಒಂದು ಸಾಮಗ್ರಿಗಳು, ಅದರಲ್ಲೂ ಪ್ರಮುಖವಾಗಿ ವಾಲ್ ಪಂಪ್ಗಳು ಸೇರಿದಂತೆ ಎಲೆಕ್ಟ್ರಿಕಲ್ ವಸ್ತುಗಳು ಸೇರಿದಂತೆ ಬಹುತೇಕ ಒಂದು ಕಾರ್ಖಾನೆಗಳಲ್ಲಿ, ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂತಹ ಸಾಮಗ್ರಿಗಳು ಗಲ್ಫ್ ಕಂಟ್ರಿಗಳಿಗೆ, ಸಾಕಷ್ಟು ದೇಶಗಳಿಗೆ ಏನು ರಫ್ತು ಆಗ್ತವೆ. ಆದರೆ ಈಗ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಕರಿಚಾಯಿ ಹಿನ್ನೆಲೆಯಲ್ಲಿ ಈ ಎಲ್ಲ ರಫ್ತು ಮಾಡತಕ್ಕಂಥ ಒಂದು ಸಾಮಗ್ರಿಗಳನ್ನ ರಫ್ತು ಮಾಡತಕ್ಕಂಥ ಒಂದು ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಏನು ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಗಳ ಮೇಲೆ, ಬೇರೆ ಬೇರೆ ಒಂದು ಉದ್ಯಮಗಳ ಮೇಲೆ ಯಾವ ರೀತಿ ಈ ಯುದ್ಧದ ಕಾರ್ಮೋಡ ಕವಿದಿದೆ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಈ ಕೈಗಾರಿಕೋದ್ಯಮಗಳ ಮೇಲೆ ಸಾಕಷ್ಟು ಒಂದು ಹೊಡೆತವನ್ನ ಕೊಟ್ಟಿದೆ ಅಂತಾನೆ ಹೇಳಬಹುದು. ಪ್ರತಿ ದಿನವೂ ಸಹಿತ, ಪ್ರತಿ ತಿಂಗಳು, ಪ್ರತಿ ವರ್ಷಕ್ಕೂ ಇಲ್ಲಿ ತಯಾರಾಗತಕ್ಕಂಥ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಬಹುತೇಕ ಜಿಲ್ಲೆಯಾದ್ಯಂತ ಏನು ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂಥ ಬಹುತೇಕ ಸಾಮಗ್ರಿಗಳು, ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳಿರ್ಬೋದು, ವಾಲ್ವ್ ಇರಬಹುದು, ಪಂಪ್ಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಈ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಡೆತವನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕೈಗಾರಿಕೋದ್ಯಮಗಳು ಕೂಡ ಏನು ಅವರಿಗೂ ಕೂಡ ಮಂಕು ಕವಿದಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಆದಷ್ಟು ಶೀಘ್ರವೇ ಈ ಯುದ್ಧದ ಸನ್ನಿವೇಶ ಕಡಿಮೆ ಆಗಬೇಕು. ಅಂದ್ರೆ ಈ ರಫ್ತು ಮಾಡತಕ್ಕಂಥ ಒಂದು ಸಂಪರ್ಕ ಕೊಂಡಿಯೇ ಸಂಪೂರ್ಣವಾಗಿ ಕಳಚಿ ಹೋಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕೈಗಾರಿಕೋದ್ಯಮಗಳು ಕೂಡ ಇವತ್ತು ಮತ್ತು ನಾಳೆ ಏನು ಸಂಪೂರ್ಣವಾಗಿ ಕೈಗಾರಿಕೆಗಳನ್ನ ಬಂದ್ ಮಾಡಿ ಮುಚ್ಚಿ ಹಾಕುವಂತ ಒಂದು ಪ್ರಸಂಗಕ್ಕೆ, ಒಂದು ಸನ್ನಿವೇಶಕ್ಕೆ, ಒಂದು ಆ ಪರಿಸ್ಥಿತಿಗೆ ಬಂದು ತಲುಪ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಸಮಸ್ಯೆಯನ್ನ, ಈ ಅವ್ಯವಸ್ಥೆಯನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು. ಈ ರಫ್ತು ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಅತ್ಯಂತ ಮತ್ತೆ ಈ ಮುಂಚಿನಂತೆ ಸರಳೀಕರಣ ಮಾಡುವಂತ ನಿಟ್ಟಿನಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ಕೈಗಾರಿಕೋದ್ಯಮಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೈಗಾರಿಕೋದ್ಯಮಗಳಿಗೂ ಕೂಡ ಈ ಗ್ಯಾಸ್ ಸಿಲಿಂಡರ್ ಸಂಕಷ್ಟ ತಟ್ಟಿರುವಂತದ್ದು. ಧಾರವಾಡದ ಇಂಡಸ್ಟ್ರಿಯಲ್ ನಿಂದ ರಫ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಸರಬರಾಜು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಕೈಗಾರಿಕೋದ್ಯಮಗೂ ಕೂಡ ತಟ್ಟಿದೆ. ಇಂಡಸ್ಟ್ರಿಯಲ್ ವಸ್ತುಗಳ ರಫ್ತಿಗೆ ಕೊಕ್ಕೆ ಬಿದ್ದಿದೆ. ಗಲ್ಫ್ ದೇಶಗಳಿಗೆ ರಫ್ತಾಗುವಂತಹ ವಸ್ತು ಸರಬರಾಜು ಸ್ಥಗಿತವಾಗಿದೆ. ವಾಲ್ವ್, ಪಂಪ್ಸ್, ಆಟೋಮೊಬೈಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಇದು. ಧಾರವಾಡ ಜಿಲ್ಲೆಯಿಂದ ಬಹುತೇಕ ಕೈಗಾರಿಕೆಗಳಿಂದ ಗಲ್ಫ್ ದೇಶಗಳಿಗೆ ರಫ್ತಾಗ್ತಾ ಇರುವಂತದ್ದು ಸ್ಥಗಿತವಾಗಿದೆ. ಯುದ್ಧದ ಹಿನ್ನೆಲೆ, ಸಂಪರ್ಕ ಕೊಂಡಿ ಕಡಿತಗೊಂಡಂತಹ ಹಿನ್ನೆಲೆ ರಫ್ತು ಸ್ಥಗಿತ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಕರಿಚಾಯೆ, ಯುದ್ಧದ ಕರಿಮೋಡ ಬಹುತೇಕ ಇಡೀ ದೇಶ, ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಎಫೆಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರಬಹುದು, ಬಹುತೇಕ ಏನು ಜನಜೀವನಕ್ಕೆ ಸಾಕಷ್ಟು ಒಂದು ಎಫೆಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಕೇವಲ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲದೆ ಜನಜೀವನಕ್ಕೆ ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಕೈಗಾರಿಕೋದ್ಯಮಕ್ಕೂ ಸಾಕಷ್ಟು ಒಂದು ಪೆಟ್ಟನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಕೈಗಾರಿಕೆಯ ಏನು ಕಚೇರಿಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದು ಪ್ರಮುಖವಾದಂತಹ ಅಂಶ ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಒಂದು ಕೈಗಾರಿಕೆಗಳು ಇರುವಂತದ್ದು. ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂತಹ ಸಾಮಗ್ರಿಗಳು ಬಹುತೇಕವಾಗಿ ಏನು ಗಲ್ಫ್ ಕಂಟ್ರಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತವೆ. ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷವಿಡೀ ಸಾಕಷ್ಟು ಒಂದು ಸಾಮಗ್ರಿಗಳು, ಅದರಲ್ಲೂ ಪ್ರಮುಖವಾಗಿ ವಾಲ್ವ್ ಪಂಪ್ಗಳು ಸೇರಿದಂತೆ ಎಲೆಕ್ಟ್ರಿಕಲ್ ವಸ್ತುಗಳು ಸೇರಿದಂತೆ ಬಹುತೇಕ ಒಂದು ಕಾರ್ಖಾನೆಗಳಲ್ಲಿ, ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂತಹ ಸಾಮಗ್ರಿಗಳು ಗಲ್ಫ್ ಕಂಟ್ರಿಗಳಿಗೆ, ಸಾಕಷ್ಟು ದೇಶಗಳಿಗೆ ಏನು ರಫ್ತು ಆಗ್ತವೆ. ಆದರೆ ಈಗ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಕರಿಚಾಯಿ ಹಿನ್ನೆಲೆಯಲ್ಲಿ ಈ ಎಲ್ಲ
ರಫ್ತು ಮಾಡತಕ್ಕಂತ ಒಂದು ಸಾಮಗ್ರಿಗಳನ್ನ ರಫ್ತು ಮಾಡತಕ್ಕಂತ ಒಂದು ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಏನು ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಗಳ ಮೇಲೆ, ಬೇರೆ ಬೇರೆ ಒಂದು ಉದ್ಯಮಗಳ ಮೇಲೆ ಯಾವ ರೀತಿ ಈ ಯುದ್ಧದ ಕಾರ್ಮೋಡ ಕವಿದಿದೆ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಈ ಕೈಗಾರಿಕೋದ್ಯಮಿಗಳ ಮೇಲೆ ಸಾಕಷ್ಟು ಒಂದು ಹೊಡೆತವನ್ನ ಕೊಟ್ಟಿದೆ ಅಂತಾನೆ ಹೇಳಬಹುದು. ಪ್ರತಿ ದಿನವೂ ಸಹಿತ, ಪ್ರತಿ ತಿಂಗಳು, ಪ್ರತಿ ವರ್ಷಕ್ಕೂ ಇಲ್ಲಿ ತಯಾರಾಗತಕ್ಕಂತ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಬಹುತೇಕ ಜಿಲ್ಲೆಯಾದ್ಯಂತ ಏನು ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂತ ಬಹುತೇಕ ಸಾಮಗ್ರಿಗಳು, ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳಿರ್ಬೋದು, ವಾಲ್ವ್ ಇರಬಹುದು, ಪಂಪ್ಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಈ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಡೆತವನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕೈಗಾರಿಕೋದ್ಯಮಿಗಳು ಕೂಡ ಏನು ಅವರಿಗೂ ಕೂಡ ಮಂಕು ಕವಿದಂತ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಆದಷ್ಟು ಶೀಘ್ರವೇ ಈ ಯುದ್ಧದ ಸನ್ನಿವೇಶ ಕಡಿಮೆ ಆಗಬೇಕು. ಅಂದ್ರೆ ಈ ರಫ್ತು ಮಾಡತಕ್ಕಂತ ಒಂದು ಸಂಪರ್ಕ ಕೊಂಡಿಯೇ ಸಂಪೂರ್ಣವಾಗಿ ಕಳಚಿ ಹೋಗಿರತಕ್ಕಂತ ಹಿನ್ನೆಲೆಯಲ್ಲಿ ಕೈಗಾರಿಕೋದ್ಯಮಿಗಳು ಕೂಡ ಇವತ್ತು ಮತ್ತು ನಾಳೆ ಏನು ಸಂಪೂರ್ಣವಾಗಿ ಕೈಗಾರಿಕೆಗಳನ್ನ ಬಂದ್ ಮಾಡಿ ಮುಚ್ಚಿ ಹಾಕುವಂತ ಒಂದು ಪ್ರಸಂಗಕ್ಕೆ, ಒಂದು ಸನ್ನಿವೇಶಕ್ಕೆ, ಒಂದು ಆ ಪರಿಸ್ಥಿತಿಗೆ ಬಂದು ತಲುಪ್ತಾ ಇರತಕ್ಕಂತ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಸಮಸ್ಯೆಯನ್ನ, ಈ ಅವ್ಯವಸ್ಥೆಯನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು. ಈ ರಫ್ತು ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಅತ್ಯಂತ ಮತ್ತೆ ಈ ಮುಂಚಿನಂತೆ ಸರಳೀಕರಣ ಮಾಡುವಂತ ನಿಟ್ಟಿನಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ಕೈಗಾರಿಕೋದ್ಯಮಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ.